ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಉಮೇಶ್ ಗುತ್ತೇದಾರ್. ಸ್ನೇಹಿತರೆ, ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋ ವೈರಲ್ ಆಗಿದ್ದು ತಾವೆಲ್ಲರೂ ಕೂಡ ಗಮನಿಸಿರ್ತೀರಿ. ಸೊ ಇದು ಬಹಳ ಗಾಂಭೀರ್ಯತೆ ಹೊಂದಿರುವಂತಹ ಒಂದು ವಿಡಿಯೋ. ಏನಪ್ಪ ಅಂತಂದರೆ, ತಮಿಳುನಾಡಿನಲ್ಲಿ 10 ವರ್ಷದ ಹುಡುಗಿ ಮೇಲೆ ರೇಪ್ ಮತ್ತು ಆಕೆಯನ್ನು ಕೊಲ್ಲಿದ್ದಾನೆ. ಸೊ ಇದರ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಸೊ ಇದಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಒಂದು ವೈರಲ್ ವಿಡಿಯೋ ಆಗ್ತಿದೆ ಅಂತಂದರೆ, ಅಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳು ನಕ್ಕಿದ್ದು. ಸೊ ಅದು ಯಾವ ರೀತಿ ನಕ್ಕಿದ್ದಾರೆ ಅಂಥೇಳಿ ಅದಕ್ಕೆ ಸಂಬಂಧಪಟ್ಟಂತಹದ್ದು ಮತ್ತು ಆ ಒಂದು ಪ್ರಕಟಣೆಗೆ ಸಂಬಂಧಪಟ್ಟಂಗೆ ನಕ್ಕಿದ್ದಾರೆ ಏನಂಥೇಳಿ. ಸೊ ಅದು ಭಾಳ ಅಂದರೆ ಭಾಳ ವೈರಲ್ ಆಗ್ತಾ ಇದೆ ವಿಡಿಯೋ. ಸೊ ಅವರ ಬಗ್ಗೆನೂ ಹೇಳ್ತೀನಿ. ಈ ಒಂದು ಪ್ರಕಟಣೆಗೆ ಸಂಬಂಧಪಟ್ಟಂಥದ್ದು ಸಂಪೂರ್ಣವಾಗಿ ವಿವರಣೆ ನಾವು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಸೊ ಪ್ರಮುಖವಾಗಿ ನೋಡ್ರಿ, ಸೊ ಈ ಹುಡುಗಿ ಏನು ಅಪಹರಿಸಿ ಅತ್ಯಾಚಾರ ಮಾಡಿದ್ದಾನೆ, ಆ ಹುಡುಗ ಮನೆ ಎದುರುಗಡೆ, ಇವಾಗ ನೋಡ್ರಿ ಮನೆ ಎದುರುಗಡೆ ಅಂತಂದರೆ ಪರಿಚಯ ಇದ್ದಿರ್ತಾರೆ, ಭಾಳ ದಿವಸದಿಂದ ಒಬ್ಬರು ಮನೆಗೆ ಒಬ್ಬರು ಹೋಗ್ತಾರೆ, ಹುಡುಗರ ಮೇಲೆ ಆಟ ಆಡ್ತಾ ಇರ್ತಾರೆ. ಸೊ ಹಾಗಾಗಿ ಅವನು ಭಾಳ ದಿವಸದಿಂದ ಪರಿಚಯ ಇದ್ದಿದ್ದ ಹುಡುಗ. ಸೊ ಅವ್ನು ಭಾಳ ದಿವಸದ ಆ ಹುಡುಗಿಯ ಮೇಲೆ ಫಾಲೋ ಕೂಡ ಮಾಡ್ತಾ ಇದ್ದ. ಒಂದು ದಿವಸ ಏನು ಮಾಡ್ತಾನೆ, ಈಗ ಪಕ್ಕದ ಮನೆಯವರು ಎದುರಿನವ್ರು ಇದ್ದಾರೆ ಅಂತಂದರೆ ಎಷ್ಟು ದಿನ ಇದ್ದಿದ್ದಾರೆ ಅಂತಂದರೆ ಅಣ್ಣ ಅಂಕಲ್ ಅಂತೇಳಿ ಪರಿಚಯ ಆಗಿರ್ತಾರೆ. ಆ ಹುಡುಗಿ ಕೂಡ ಅದೇ ಥರ ಅಂಕಲ್ ಅಂತೇಳಿ ಕರಿತಾ ಇದ್ದು. ಆತ ಕಾರ್ತಿ ಅಂತ ಹುಡುಗ ಏನು ಮಾಡಿದ್ದಾನೆ, ಆ ಹುಡುಗಿಯನ್ನು ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿ ಕರೆಸಿದ್ದಾನೆ. ಸೊ ಪ್ರಮುಖವಾಗಿ ಇಲ್ಲಿ ಏನಂತಂದರೆ, ಮನೆಯಲ್ಲಿ ತಂದೆ ತಾಯಿ ಮಗಳು 3 ಜನ ಇರ್ತಾರೆ. ತಂದೆ ಹೊರಗಡೆ ಕೆಲ್ಸಕ್ಕೆ ಹೋಗಿರ್ತಾನೆ, ತಾಯಿ ಮನೆಯಲ್ಲಿ ಇದ್ದಿರ್ತಾಳೆ. ಸೊ ಏನೋ ಒಂದು ಐಟಮ್ಸ್ ತರಕಂತೇಳಿ ತಾಯಿ ಆ ಹುಡುಗಿಯನ್ನು ಅಂಗಡಿಗೆ ಕಳಿಸಿರ್ತಾರೆ. ಸೊ ಆ ಹುಡುಗಿ ಪ್ರಮುಖವಾಗಿ ಒಂದು 5 ಗಂಟೆಗೆ ಸುಮಾರಿಗೆ ಒಂದು ಅಂಗಡಿಗೆ ಹೋಗಿರ್ತಾಳೆ. ಆದರೆ ಆ ತಾಯಿ ಕಾಯ್ತಾ ಇರ್ತಾಳೆ, ಮಗಳು ಇನ್ನೂ ರಿಟರ್ನ್ ಮನೆಗೆ ಬಂದಿರಲ್ಲ. ಸೊ 6 ಗಂಟೆ ತನಕ ಕಾಯ್ತಾರೆ, 5:30 ಗಂಟೆ ತನಕ ಕಾಯ್ತಾರೆ. ಶಾಪಿಗೆ ಹೋದವ್ರು ಇನ್ನೂ ಬಂದಿಲ್ಲ ಅಂಥೇಳಿ ತಾಯಿಗೆ ಡವಡವ ಶುರು ಆಗುತ್ತೆ. ಸೊ ನಂತರ ಏನು ಮಾಡ್ತಾಳೆ ತಾಯಿ, 7:30 ಸುಮಾರಿಗೆ ಅಲ್ಲಿ ಮನೆ ಅಕ್ಕಪಕ್ಕದವರಿಗೆ ಹೇಳಿಬಿಟ್ಟು ಹುಡುಕಾಡಲು ಕೂಡ ಶುರು ಮಾಡ್ತಾರೆ. ನಂತರ ಅವರು 7:30-8 ಸುಮಾರಿಗೆ ಅವರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಲು ಕೂಡ ಹೋಗ್ತಾರೆ. ಸೊ ಕಂಪ್ಲೇಂಟ್ ಕೊಡಲು ಹೋದಾಗ ಮತ್ತೆ ಕಂಪ್ಲೇಂಟ್ ಕೊಟ್ಬಿಟ್ಟು ತಾಯಿ ಅಂದಮೇಲೆ ನೋಡ್ರಿ, ಮಗಳು ಒಂದು ಕ್ಷಣ ಮನೆ ಬರಲಿಲ್ಲ ಅಂತಾರೆ ಯಾವ್ದು ರೀತಿ ಆಗಿರುತ್ತೆ. ಸೊ ಎಲ್ಲಿ ಹೋದ್ಲು ಏನಾಯ್ತು ಅಂಥೇಳಿ ಅವರಿಗೆ ಒಂದು ಚಿಂತೆಯನ್ನು ಕೂಡ ಶುರುವಾಗುತ್ತೆ. ಆ ಹುಡುಕ್ತಾ ಇರ್ತಾರೆ. ನಂತರ 22ನೇ ತಾರೀಕು ಒಂದು ಶಾಕಿಂಗ್ ನ್ಯೂಸ್ ಬಂದಿರುತ್ತೆ. ಏನಪ್ಪ ಅಂತಂದರೆ, ಆ ಮಗಳ ಒಂದು ಮೃತದೇಹವನ್ನು ಕೂಡ ಪತ್ತೆ ಆಗಿರುತ್ತೆ. ಆ ಒಂದು ಕೆರೆಯಲ್ಲಿ ಆ ಮಗಳ ಒಂದು ದೇಹವನ್ನು ಸಿಕ್ಬಿಡುತ್ತೆ. ಸೊ ಆಗ ಇದರ ಬಗ್ಗೆ ಸಂಪೂರ್ಣವಾಗಿ ಪೊಲೀಸ್ ಕಂಪ್ಲೇಂಟ್ ಶುರು ಆದಮೇಲೆ ಇದಕ್ಕೆ ಅವರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ಸಂಪೂರ್ಣವಾಗಿ ರಿಸ್ಕ್ ತೊಗೊಂಡ್ಬಿಟ್ಟು ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರಣೆ ಕೂಡ ನಡೆಸ್ತಾರೆ. ಆಮೇಲೆ ಸಿಕ್ಕಿ ಬಿದ್ದಿದ್ದು ಏನಪ್ಪ ಅಂತಂದರೆ, CCTV ದೃಶ್ಯ. ಅಲ್ಲಿ ಸುತ್ತಮುತ್ತ ಇರುವಂತಹ 150ಕ್ಕೂ ಹೆಚ್ಚು CCTV ದೃಶ್ಯಗಳನ್ನು ಪೊಲೀಸರು ಅಲ್ಲಿ ನಿರಂತರವಾಗಿ ಪರಿಶೀಲನೆ ಮಾಡ್ತಾ ಇರ್ತಾರೆ. ಸೊ ಆವಾಗ ಹುಡುಗಿಯ ದೇಹ ಸಿಕ್ಕುತ್ತೆ ಅಲ್ಲಿ. ಆದರೆ ಇದರ ಆರೋಪಿಗಳು ಯಾರು ಅಂತ ಹೇಳಿ ಪೊಲೀಸರು ಕಂಡುಹಿಡಿತಾ ಇರುವಾಗ, ಸೊ ಅಲ್ಲಿ CCTV ಇಲ್ಲಿ ಈ ಕಾರ್ತಿ ಅಂತ ಹುಡುಗ ಇದ್ದಾನಲ್ಲ, ಸೊ ಈತ ಆ ಹುಡುಗಿಯನ್ನ ಬೈಕ್ ಮೇಲೆ ಕರ್ಕೊಂಡು ಹೋಗಿರೋದು CCTV ದೃಶ್ಯ ಅಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ಸೊ ನಂತರ ಇಮಿಡಿಯೇಟ್ ಆಗಿ ಆ ಯಾರು ಕಾರ್ತಿ ಇದ್ದಾನೆ, ಸೊ ಅವನಿಗೆ ಒದ್ದು ಒಳಗೆ ಹಾಕ್ತಾರೆ ಪೊಲೀಸರು, ಅವನಿಗೆ ಅರೆಸ್ಟನ್ನು ಕೂಡ ಮಾಡ್ತಾರೆ. ನಂತರ ಏನು ಅಂತ ಎಂಬುದು ಸತ್ಯ ಹೊರ ಬೀಳುತ್ತೆ. ಸೊ ನೋಡ್ರಿ, ಈ ಕಾರ್ತಿ ಎಂಬ ಆರೋಪಿ ಮನೆ ಎದುರುಗಡೆ ಇದ್ದಿರ್ತಾನೆ. ಸೊ ನಿರಂತರವಾಗಿ ಆ ಹುಡುಗಿಯನ್ನು ಫಾಲೋ ಮಾಡ್ತಾ ಇರ್ತಾನೆ. ಒಂದಿನ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಚಾಕ್ಲೇಟ್ ಕೊಡ್ತೀನಿ ಅಂದ ತಕ್ಷಣ ಎದುರಿನವ್ರು ಕರೆದಾಗ ಹೋಗಿರ್ತಾರೆ ಹುಡುಗಿಯರು. ಸೊ 10 ವರ್ಷದ ಹುಡುಗಿರಿ, ಭಾಳ ಅಂದರೆ 5ನೇ ಇಲ್ಲ 6ನೇ ತರಗತಿ ಓದ್ತಾ ಇದ್ದಿರ್ತಾಳೆ. ಸೊ ಆ ಒಂದು ಹುಡುಗಿ ಕರ್ಕೊಂಡು ಹೋಗ್ಬಿಟ್ಟು ಆತ ರೇಪ್ ಮಾಡಿ ಕೊಲೆ ಮಾಡೋ ಸ್ಥಿತಿಯಲ್ಲಿ ಆ ಹುಡುಗಿ ಅಂತಂದ್ರೆ ನೀವು ವಿಚಾರ ಮಾಡಿ ಯಾವ ರೀತಿ ಅವನು ಆ ಹುಡುಗಿಗೆ ಸಂಕಷ್ಟ ಕೊಟ್ಟಿರ್ಬೋದು. ಯಾವ ರೀತಿ ಅವನಿಗೆ ಕೂಡ ಮನೆಯಲ್ಲಿ ಹೆಣ್ಣು ಇದ್ದಿರ್ತಾರೆ, ಅವನಿಗೆ ಕೂಡ ಅಕ್ಕ ತಂಗಿ ಯಾರಾದರೂ ಇದ್ದಿರ್ತಾರೆ. ಸ್ವಲ್ಪ ಆದರೂ ಕಾಮನ್ ಸೆನ್ಸ್. 5-6ನೇ ತರಗತಿ ಓದ್ತಿರುವಂಥ 10 ವರ್ಷದ ಹುಡುಗಿ ಮೇಲೆ ಈ ಥರ ಮಾಡ್ತಾರಲ್ಲ. ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಯಾವ ಒಂದು ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ ನೋಡಿ. ಎಲ್ಲ ಒಂದು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಸೊ ಇಂಥವರಿಗೆ ಕಠಿಣವಾದಂತಹ ಶಿಕ್ಷೆ ನೀಡಿ ಈ ಒಂದು ನಮ್ಮ ಸಾರ್ವಜನಿಕರಲ್ಲಿ ಇಂಥ ಒಂದು ಕಠಿಣ ಶಿಕ್ಷೆಯ ಮೂಲಕ ಅವರಿಗೆ ಅನುಭವಿಸಬೇಕು. ನಂತರ ಅವರು ಇನ್ನೊಬ್ರು ಕೂಡ ಇಂತಹ ಒಂದು ಘಟನೆ ಮಾಡಬಾರ್ದು ಅಂಥೇಳಿ, ಸೊ ಅಂಥ ಒಂದು ಶಿಕ್ಷೆಯಿಂದ ಅವ್ರಿಗೆ ಗೊತ್ತಾಗಬೇಕು. ಸೊ ಅಂಥ ಒಂದು ಕಠಿಣ ಶಿಕ್ಷೆ ಕೊಟ್ಟಾಗ ಮಾತ್ರ ಇಂತಹ ಒಂದು ಪರಿಸ್ಥಿತಿಗಳು ನಾವು ತಡೆಯೋದು ಸಾಧ್ಯ ಅಂಥೇಳಿ ಹೇಳ್ಬೋದು ಸ್ನೇಹಿತರೆ. ಸೊ ನೋಡ್ರಿ, ಈ ಕಾರ್ತಿ ಎಂಬ ಆರೋಪಿ ಬಂಧಿಸಿದ್ದಾರೆ ಮತ್ತು ಮೋಹನ್ ಅಂತೇಳಿ ಇನ್ನೊಬ್ಬ ಆರೋಪಿ ಕೂಡ ಬಂಧಿಸಿದ್ದಾರೆ. ಸೊ ಈತ ಮೋಹನ್ ಅಂತಂತಂದರೆ ಈ ಹುಡುಗಿಯ ಬಗ್ಗೆ, ಈ ಹುಡುಗಿ ಕರ್ಕೊಂಡು ಹೋಗಿರೋದು ಎಲ್ಲ ಡೀಟೇಲ್ಸನ್ನು ಕೂಡ ಆ ಮೋಹನ್ ಎಂಬ ವ್ಯಕ್ತಿಗೆ ಗೊತ್ತಿರುತ್ತೆ. ಆತ ಯಾವುದೇ ರೀತಿಯ ಒಂದು ಕಂಪ್ಲೇಂಟನ್ನು ಕೂಡ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಅವನನ್ನು ಕೂಡ ಬಂಧಿಸಿದ್ದಾರೆ. ಈ ಕಾರ್ತಿ ಎಂಬ ಹುಡುಗನ ಒಂದು ಕ್ರಿಮಿನಲ್ ಮೈಂಡ್ ನೋಡ್ರಿ ಹೆಂಗಿದೆ.
ಸೊ ಆ ಹುಡುಗಿಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ತಂದು ಆ ಹುಡುಗಿ ಕೊಲೆ ಆದಮೇಲೆ ನಾನು ನಿರಪರಾಧಿ ಏನು ಗೊತ್ತಾಗ್ಬಾರ್ದು ಸಾಚಾತರ ಮತ್ತೆ ಊರಲ್ಲಿ ಹೋಗ್ಬಿಟ್ಟು ಏನು ಮಾಡ್ತಾನೆ, ಅಲ್ಲೆಲ್ಲ ಊರಲ್ಲೆಲ್ಲ ಹುಡುಕ್ತಾ ಇರ್ತಾರೆ ಆ ಹುಡುಗಿಗೋಸ್ಕರ. ಸೊ ಅಂಥ ಒಂದು ಕೃತ್ಯ ಎಸಗಿ ಸೊ ಈತ ಏನು ಸಾಚಾತರ ನಾನು ಏನು ಮಾಡಿಲ್ಲ ಅನ್ನೋ ಥರ ಯಾರಿಗೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಈತ ಅವ್ರ ಜೊತೆ ಬಂದ್ಬಿಟ್ಟು ಮತ್ತೆ ಆ ಹುಡುಗಿಯನ್ನು ಹುಡುಕಾಡಲು ಸ್ಟಾರ್ಟ್ ಮಾಡ್ತಾನೆ. ಸೊ ನಂತರ ಪೊಲೀಸರು ಏನು ಆ ಒಂದು CCTV ದೃಶ್ಯ ಚೆಕ್ ಮಾಡಿರ್ತಾರೆ, ಈತನೇ ಕರ್ಕೊಂಡು ಹೋಗಿದ್ರು ಅಂತೇಳಿ. ಆಮೇಲೆ ಸರಿಯಾಗಿ ಇವನಿಗೆ ಒಂದು ಒಳಗೆ ಹಾಕಿದ್ಮೇಲೆ ವಿಚಾರಣೆ ಮಾಡ್ತಾರಲ್ಲ, ಅವಾಗೆಲ್ಲ ಹೊರಗಡೆ ಬಂದ್ಬಿಡುತ್ತೆ. ಸೊ ಈತ ನೋಡ್ರಿ, ಮೋಹನ್ ಎಂಬ ವ್ಯಕ್ತಿ ಗೊತ್ತಿದ್ರು ಕೂಡ ಅವನು ಯಾವುದೇ ಒಂದು ಸುಳಿವು ಕೊಟ್ಟಿರಲಿಲ್ಲ. ಸೊ ಅಥವಾ ಏನಾದರೂ ಸುಳಿವು ಕೊಟ್ಟಿದ್ರೆ ಅದು ಏನಾಗ್ತಿತ್ತೋ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಅವನನ್ನು ಕೂಡ ಬಂಧಿಸಿದ್ದಾರೆ. ಸೊ ಆ ಒಂದು ಊರಿನ ಸಮೀಪ ಇರುವಂತಹ ಒಂದು ತೆಂಗಿನ ತೋಟದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆ ಹುಡುಗಿಯನ್ನು ರೇಪ್ ಮಾಡಿ ಸಂಪೂರ್ಣವಾಗಿ ಕೊಲೆ ಮಾಡಿದ್ದಾನೆ. ಸೊ ಆತನೇ ವಿಚಾರಣೆಯ ಸಂದರ್ಭದಲ್ಲಿ ಈ ಒಂದು ಬಾಯಿ ಬಿಟ್ಟಿದ್ದು ಸ್ನೇಹಿತರೆ. ಸೊ ಅಂದರೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿ ಹದಗೆಟ್ಟಿದೆ, ಎಷ್ಟು ಹದಗೆಡ್ತಾ ಇದೆ ವಿಚಾರ ಮಾಡಿ. ಸೊ ಇದೇ ತೀರ ಎಷ್ಟು ಜನಕ್ಕೆ ಅವನು ಇದು ಮಾಡಿರ್ಬೋದು. ಸೊ ಹಾಗಾಗಿ ಇಂಥವ್ರನ್ನ ಕಠಿಣವಾಗಿ ಶಿಕ್ಷೆ ಕೊಡಲೇಬೇಕು. ಸೊ ಶಿಕ್ಷೆ ಹೆಂಗೆ ಕೊಡ್ಬೇಕಿತ್ತಂತಂದರೆ, ಸೊ ಇನ್ನೊಬ್ರು ಯಾರಾದರೂ ಈ ಕೃತ್ಯ ಎಸಗುತ್ತಾರಂತಂದ್ರೆ ಅವ್ರಿಗೆ ಮೊದಲನೇ ವಿಚಾರಣೆ ಬಂದ್ಬಿಟ್ಟು ಅವ್ರು ಭಯಪಟ್ಟು ಹೋಗ್ಬಿಡ್ಬೇಕು. ಅಂಥ ಒಂದು ಕಠಿಣ ಶಿಕ್ಷೆ ಕೊಟ್ಟಾಗ ಮಾತ್ರ ಸೊ ಇಂಥ ಅಪರಾಧಗಳನ್ನು ನಾವು ತಡೆಯೋದು ಸಾಧ್ಯ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅದು ಏನು IGP, DGP, SP ಎಲ್ಲರೂ ಒಂದು ಪ್ರೆಸ್ ಮೀಟಲ್ಲಿ ಕುಂತ್ಬಿಟ್ಟು ನಗದಾಡ್ತಾ ಇರ್ತಾರೆ. ಸೊ ಅದರ ಬಗ್ಗೆನೂ ಕೂಡ ನಾವು ನೋಡೋಣ. ಸೊ CM ವಿಜಯ್ ಅವರು ಇವಾಗಲೇ ತಮಿಳುನಾಡಿನ ನೂತನ CM ಆಗಿದ್ದಾರೆ. ಸೊ ಅವರು ಚುನಾವಣೆಯ ಮೊದಲ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ, ನನ್ನ ಮೊದಲನೇ ಗುರಿ ಏನಂತಂದ್ರೆ ಹೆಣ್ಣು ಮಕ್ಕಳ ರಕ್ಷಣೆನೇ ನನ್ನ ಮೊದಲ ಗುರಿ ಅಂತ ಹೇಳಿ. ಸೊ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡಬೇಕು, ಅವರು ಯಾವ ಇದೇ ತೊಂದರೆ ಆಗಬಾರ್ದು ಅಂಥೇಳಿ ನಟ ವಿಜಯ್ ಅವರು ಚುನಾವಣೆಯ ಮೊದಲೇ ಹೇಳಿದ್ದಾರೆ. ಸೊ ಇವಾಗ ಅವರು ಇಂಥ ಒಂದು ಪ್ರಕಟಣ, ಇವಾಗ ಅವ್ರು CM ಆದಮೇಲೆ ಇಂಥ ಒಂದು ಪ್ರಕಟಣೆ ಆಗಿದೆ ಅಂತಂದರೆ, ಸೊ ಅವರು ಈ ಪ್ರಕಟಣಕ್ಕೆ ಸಂಬಂಧಪಟ್ಟಂತಹ ಒಂದು ಕಠಿಣ ಶಿಕ್ಷೆ ಕೊಟ್ಟು ಅವರು ಸಾರ್ವಜನಿಕರಿಗೆ ಮಾದರಿ ಆಗಬೇಕು. ಸೊ ಕಠಿಣ ಶಿಕ್ಷೆ ಕೊಟ್ಟಾಗ ಮಾತ್ರ ಇಂಥ ಅಪರಾಧಗಳನ್ನು ತಡೆಯಲು ಸಾಧ್ಯ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ನಿಮ್ಮ ಅಭಿಪ್ರಾಯ ಏನೆಂಬುದು ಕಮೆಂಟ್ ಮೂಲಕ ತಿಳಿಸಿ. ಸೊ ಇನ್ನೊಂದು, ಸೊ ಈಗಾಗಲೇ ಆ ಪೋಷಕರು ಏನಿದ್ದಾರೆ, ಆ ಹುಡುಗಿಯ ಒಂದು ತಂದೆ ತಾಯಿ ಪೋಷಕರ ಜೊತೆ ನಟ ವಿಜಯ್ ಅವರು ಕೂಡ ಫೋನಿನ ಮೂಲಕ ಮಾತನಾಡಿದ್ದಾರೆ. ಸೊ ಇದರ ವಿರುದ್ಧ ಕಠಿಣವಾಗಿ ನಾವು ಕ್ರಮವನ್ನು ಕೂಡ ತೆಗೆದುಕೊಳ್ತೇವೆ, ಇದರ ವಿಚಾರಣೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿ ಅವರ ಒಂದು ತಂದೆ ತಾಯಿಗೆ ಒಂದು ಭರವಸೆ ಕೊಟ್ಟು ಒಂದು ಧೈರ್ಯವನ್ನು ಕೂಡ ತುಂಬಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇವಾಗ ಈ ಪೊಲೀಸರ ವಿಚಾರಕ್ಕೆ ಬಂದರೆ, IGP ರಮ್ಯಾ ಮೇಡಮ್ ಅವರು ಮತ್ತು ಅವ್ರ ಪಕ್ಕದಲ್ಲಿ DGP, SP ಸೊ ಅವರೆಲ್ಲರೂ ಕುಂತಿರ್ತಾರೆ. ಏನಪ್ಪಾ ಅಂತಂದರೆ, ಅವ್ರು ನಗ್ತಾ ಇರ್ಬೋದು, ನಗೋದು ಕಾಮನ್ ಆಗಿ. ಸೊ ಅವ್ರು ನಗ್ತಾ ಇರ್ಬೋದು, ನಗೋದು ನಿಮ್ದೆಲ್ಲ ಪ್ರತಿಯೊಬ್ಬರದ್ದು ಹಕ್ಕು, ನೀವು ನಗರಿ ಏನಾದರೂ ಮಾಡ್ರಿ. ಆದರೆ ಸಿಚುವೇಶನ್ಗೆ ತಕ್ಕಂಗೆ ನೀವು ಮಾಡಿದ್ರೆ ಚೆಂದ ಕಾಣುತ್ತೆ. ಸೊ ಇದು ಎಂಥ ಸಿಚುವೇಶನ್ ಇದೆ, ಒಂದು ಪ್ರೆಸ್ ಮೀಟ್ ಕರೆದಿದ್ದಾರೆ ಆ ಒಂದು ಹುಡುಗಿಯ ಕೊಲೆ ಆರೋಪದ ಮೇಲೆ. ಇದಕ್ಕೆ ಸಾರ್ವಜನಿಕರು ಆಕ್ರೋಶಪಟ್ಟು ಒಂದು ಪ್ರೆಸ್ ಮೀಟನ್ನು ಕರೆಸಿದ್ದಾರೆ. ಅಲ್ಲಿ ಎಷ್ಟೋ ಜನ ಪ್ರೆಸ್ ಮೀಟ್ದವ್ರು ಇದ್ದಾರೆ, ಸಾರ್ವಜನಿಕರಿದ್ದಾರೆ. ಸೊ ಅಂಥವ್ರು ಎದುರಿದ ಮೇಲೆ ನೀವು ಅಲ್ಲಿ ವೇದಿಕೆ ಮೇಲೆ ಕುಂತ್ಬಿಟ್ಟು ನಗ್ತಾ ಇದ್ದೀರ ಅಂತಂದರೆ ಇದು ಯಾವ ರೀತಿಯ ಒಂದು ಉತ್ತರ ಕೊಡುತ್ತೆ ಸಾರ್ವಜನಿಕರಿಗೆ ಹೇಳಿ? ಸೊ ನೀವು ಒಂದು ದೊಡ್ಡ ಅಧಿಕಾರದಲ್ಲಿದ್ದು, ನೀವು ಒಂದು ದೊಡ್ಡ ಪೋಸ್ಟ್ನಲ್ಲಿದ್ದುಬಿಟ್ಟು ನೀವು ಸಾರ್ವಜನಿಕರಿಗೆ ಇವಾಗ ಒಂದು ನ್ಯಾಯ ಕೊಡಿಸುವಂತಹದ್ರಲ್ಲಿ ಜನರಿಗೆ ಮತ್ತು ಪ್ರೆಸ್ ಮೀಟ್ದವರಿಗೆ ಈ ಒಂದು ಪ್ರಕಟಣೆಗೆ ಸಂಬಂಧಪಟ್ಟಂತಹ ಮಾಹಿತಿ ನೀಡಲು ನಾವು ಇದ್ದಿದ್ರಿ. ಅಲ್ಲಿ ಸಾರ್ವಜನಿಕರಿಗೆ ನೀವು ಧೈರ್ಯ ಕೊಡಬೇಕು ಮತ್ತು ಆ ಒಂದು ನೊಂದ ಕುಟುಂಬಕ್ಕೆ ಏನು ಒಂದು ಕಠಿಣ ಶಿಕ್ಷೆ ಆ ಹುಡುಗನ ಮೇಲೆ ತಗೊಳ್ತೀರಿ, ಇದರ ಬಗ್ಗೆ ಏನು ಮಾಹಿತಿ ನೀಡ್ತೀರ ಅಂಬದ ಮೇಲೆ ಎಲ್ಲರೂ ಅಷ್ಟು ಸೀರಿಯಸ್ಸಿಂದ ಬಂದು ಕುಂತಿದ್ದಾರೆ. ಸೊ ನಿಮಗೆ ಏನದು ಕಾಮನ್ ಆಗಿಬಿಟ್ಟಿದೆ ಗೊತ್ತಿಲ್ಲ. ಸೊ ನೀವು ಏನಾದರೂ ಒಂದು ಬೇರೆದು ರಿಮೆಂಬರ್ ಮಾಡಿಬಿಟ್ಟು ನಗ್ತಾ ಇರ್ಬೋದು ಆದರೆ ಅಲ್ಲಿರುವಂತಹ ಜನಗಳಿಗೆ ಅದು ನೀವು ನಗ್ತಾ ಇರೋದು ಈ ಒಂದು ಸಂದರ್ಭದಲ್ಲಿ ಬಹಳ ತಪ್ಪು. ಮನೆ ಪಕ್ಕದವನಿದ್ದವನು ಈ ಥರ ಮಾಡಿದಾನೆ ಅಂತಂದರೆ ನೋಡಿ, ವಿಚಾರಣೆ ಮಾಡಿ ಪ್ರತಿಯೊಂದು ಘಟನೆ ನಾವು ಡಿಫ್ರೆಂಟ್ ಆಗಿ ನೋಡ್ತಾ ಇದ್ದೀವಿ, ಎಂತೆಂಥ ಘಟನೆಗಳಾಗ್ತಾ ಇದೆ. ಸೊ ಇವತ್ತಿನ ಒಂದು ಜಮಾನದಲ್ಲಿ, ಸೊ ಇವತ್ತಿನ ಒಂದು ಜನ್ರೇಷನಲ್ಲಿ ಯಾರ ಮೇಲೂ ಕೂಡ ನಂಬಿಕೆ ಇಡೋಂಗಿಲ್ಲ. ಸೊ ಯಾರು ಯಾವಾಗ ಏನು ಮಾಡ್ತಾರೆ ಅಂಬೋದು ನಂಬಿಕೆ ಇಲ್ಲ. ಹಾಗಾಗಿ ನಿಮ್ಮ ಸುರಕ್ಷತೆ, ಸೊ ನಿಮ್ಮ ಮಕ್ಕಳನ್ನು ಯಾರೇ ಮೇಲೆ ನಂಬಿಕೆ ಇಟ್ಟು ನೀವು ಹೊರಗಡೆ ಕಳಿಸ್ಬೇಡಿ. ಸೊ ನಿಮ್ಮ ಮಕ್ಕಳ ಭವಿಷ್ಯ ನೀವು ನೋಡ್ಕೊಳ್ಳಿ. ಸೊ ಇಂಥ ಪ್ರಕಟಣೆಗಳು ದಿನ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಭಾಳ ಜಾಗೃತದಿಂದ ಇರಿ ಸ್ನೇಹಿತರೆ. ಸೊ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಆದಷ್ಟು ಶೇರ್ ಮಾಡಿ, ಸೊ ಜಾಗೃತಿಯನ್ನುಗೊಳಿಸಿ. ಈ ವಿಡಿಯೋ ನೋಡಿದ ಮೇಲೆ ಆದರೂ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಆದಷ್ಟು ನನ್ನ ಕಡೆಯಿಂದ ಏನು ಆಗುತ್ತೆ ಅದು ನಾನು ಜಾಗೃತಿ ಮೂಡಿಸಲು ಪ್ರಯತ್ನ ಮಾಡ್ತಾ ಇದ್ದೇನೆ. ಸೊ ಈ ಒಂದು ಜಾಗೃತಿ ಮೂಡಿಸುವಂತಹ ಕೆಲಸ ಸ್ನೇಹಿತರೆ. ಸೊ ತಾವು ಕೂಡ ಎಚ್ಚೆತ್ತುಕೊಳ್ಳಿ, ನಿಮ್ಮ ಮಕ್ಕಳನ್ನು ನೀವು ಕೂಡ ಸುರಕ್ಷಿತವಾಗಿ ಕಾಪಾಡಿಕೊಳ್ಳಿ. ಸೊ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಿಮ್ಮ ಒಂದು ಸಪೋರ್ಟ್ ಇದೇ ಥರ ಇರಲಿ ಅಂತ ಕೇಳ್ಕೊತೇನೆ. ಧನ್ಯವಾದಗಳು.